ಕರ್ನಾಟಕ ರಾಜ್ಯದ ಹೆಸರಾಂತ ಸಂಸ್ಥೆ ಸೇದ ಝೈನಬ್ ಎಜುಕೇಷನ್ ಫೌಂಡೇಶನ್ ಇದರ ಸಂಸ್ಥಾಪಕರು ಮತ್ತು ಅಧ್ಯಕ್ಷರು ನನ್ನ ಬಳಿ ನಿಂತವ್ರೆ. ಅಲ್ಲ ಜತೀಕ್ ಅಹಮದ್ ಸಾಹೇಬ್ರಂತ ತಮ್ಮ ಸ್ವಂತ ಹಣದಿಂದ ಈ ಸಂಸ್ಥೆ ನಡೆಸ್ತಾ ಇದ್ದಾರೆ. ಈ ಸಂಸ್ಥೆಯಲ್ಲಿ ಬಡ ಮಕ್ಕಳಿಗೆ ವಿಶೇಷವಾಗಿ ಕ್ಲಾಸ್ಗಳಿರ್ತದೆ. ಅರಬಿಕ್ ಕ್ಲಾಸು, ಉರ್ದು ಕ್ಲಾಸ್, ಟೈಲರಿಂಗ್ ಕ್ಲಾಸಸ್, ಹೆಣ್ಮಕ್ಕಳಿಗೆ ಕಂಪ್ಯೂಟರ್ ಕ್ಲಾಸ್, ನಾನಾ ಥರ ಮೆಡಿಕಲ್ ಕ್ಯಾಂಪ್ಸ್, ವೈದ್ಯಕೀಯ ದಂತ ಕ್ಯಾಂಪ್ಗಳಾಗ್ತಾರೆ. ಇದೆಲ್ಲ ಸವಲತ್ತುಗಳು ಈ ಪ್ರದೇಶದ ಈ ರಾಜ್ಯದ ಜನಗಳಿಗೆ ಸೈಯದ್ ಝೈನಬ್ ಎಜುಕೇಷನ್ ಫೌಂಡೇಶನ್ನ ಸಂಸ್ಥಾಪಕರು ಅಧ್ಯಕ್ಷರು ಎಲ್ರಿಗೂ ಅನುವು ಮಾಡಿಕೊಡ್ತಾ ಇದ್ದಾರೆ. ಇದೇ ರೀತಿ ಇವತ್ತು ಅಜ್ಮತ್ ಅಹ್ಲೆ ಬೈತ್ ಅಂತ, ಅಜ್ಮತ್ ಅಹ್ಲೆ ಬೈತ್ ಏನು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ತಾಲಾ ಅಲೈಹಿ ವಸಲ್ಲಂ ಇದ್ದರು. ಅವರ ಕುಟುಂಬ ಏನಿತ್ತು, ಮಾನವಗೋಸ್ಕರ ಏನು ತ್ಯಾಗ ಬಲಿದಾನಗಳು ಮಾಡಿದ್ರು, ಅದರ ನೆನಪಾಗಿ ಅವರ ಮಾರ್ಗದರ್ಶನಗಳನ್ನು ಎಲ್ಲರೂ ಪಾಲಿಸಬೇಕು ಅಂಥೇಳಿ ಅಜ್ಮತ್ ಅಹ್ಲೆ ಬೈತ್ ಅಂಥೇಳಿ ಒಂದು ರಾಷ್ಟ್ರೀಯ ಮಟ್ಟದ ಸಮ್ಮೇಳನವನ್ನು 27ನೇ ತಾರೀಕು ಶನಿವಾರ ಬೆಂಗಳೂರು ನಗರದಲ್ಲಿ ಆಯೋಜಿಸಲಾಗಿದೆ. ಇಲ್ಲಿಂದ ಮೆರವಣಿಗೆ ಮುಖಾಂತರ ಮಿಲ್ಲಸ್ ರೋಡಲ್ಲಿರ್ತಕ್ಕಂಥ ಈದ್ಗಾ ಹಜರತ್ ಖುದ್ದೂಸ್ ಸಾಬ್ ಅಲ್ಲಿ ಹೋಗಿ ಸೇರ್ತಾರೆ 5:30ಗೆ. ಅಲ್ಲಿ ದೇಶದ ಮೂಲ ಮೂಲೆಗಳಿಂದ ಸೂಫಿ ಸಂತರು ಮತ್ತು ರಾಜಕೀಯ ವ್ಯಕ್ತಿಗಳು ಮತ್ತು ವಿಜ್ಞಾನಿಗಳು ಎಲ್ಲರೂ ಬರ್ತಾರೆ ಅಲ್ಲಿಗೆ. ಇದು ಎಲ್ರಿಗೂ ಸಂಬಂಧಪಟ್ಟಿದ್ದು. ನೋಡಿ ಸ್ನೇಹಿತರೆ, ಇರ್ತಕ್ಕಂಥದ್ದು ಎರಡೇ ಜಾತಿ, ಒಂದು ಹೆಣ್ಣು ಒಂದು ಗಂಡು, ಒಂದೇ ಧರ್ಮ, ಮಾನವ ಧರ್ಮ. ಈ ಒಂದು ಸಂದೇಶವನ್ನು ತಗೊಂಡು ಸೈಯದ್ ಝೈನಬ್ ಎಜುಕೇಷನ್ ಫೌಂಡೇಶನ್, ತಮಗೆಲ್ಲ ಗೊತ್ತಿದೆ, ಈ ದೇಶದ ಜನಸಂಖ್ಯೆ 150 ಕೋಟಿ ಜನಸಂಖ್ಯೆ, 60,000 ಜಾತಿಗಳು, 40,000ಕ್ಕೂ ಅಧಿಕ ಉಪಜಾತಿಗಳು. ಈ ವ್ಯವಸ್ಥೆಯಲ್ಲಿ ಈ ಸುಗಮವಾಗಿ ಈ ದೇಶ ನಡಿಬೇಕು, ಎಲ್ಲರೂ ಅಣ್ಣ ತಮ್ಮಂದಾಗಿ ಬಾಳಬೇಕು ಅಂಥೇಳಿ ಈ ಸೈಯದ್ ಝೈನಬ್ ಎಜುಕೇಷನ್ ಫೌಂಡೇಶನ್ನ ಒಂದು ಸಂದೇಶ ಆಗಿರ್ತದೆ. ಅದ್ರ ಜೊತೆಗೆ ಅಜ್ಮತ್ ಅಹ್ಲೆ ಬೈತ್ ಶಾಂತಿ, ಪ್ರೀತಿ, ವಿಶ್ವಾಸ, ಸಹಬಾಳಿಕೆ, ಅಣ್ಣ ತಮ್ಮನಂತರ ಬಾಳೋದು, ಇದೆಲ್ಲ ಅಜ್ಮತ್ ಅಹ್ಲೆ ಬೈತ್ ಅನ್ನೋ ಮುಖ್ಯವಾದ ಸಂದೇಶ ಇರ್ತದೆ ಸ್ನೇಹಿತರೆ. ಆದ್ದರಿಂದ ರಾಜ್ಯದ ದೇಶದ ಮೂಲೆ ಮೂಲೆಗಳಿಂದ ಜನ ಬರ್ತಾವ್ರೆ. ಈ ರಾಜ್ಯದ ವಿಶೇಷವಾಗಿ ಬೆಂಗಳೂರು ನಗರದ ಜನಗಳಿಗೆ ನಾನು ಮನವಿ ಮಾಡಿಕೊಳ್ಳೋದು, ಇಂಥ ಅವಕಾಶಗಳು ಸಿಗಲ್ಲ. ಕಚೋಚಾ ಶರೀಫಿಂದ ಸೈಯದ್ ಮೊಹಮ್ಮದ್ ನೂರ್ ಮಿಯಾ ಅಂತ ಈ ರಾಜ್ಯಕ್ಕೆ, ಈ ನಗರಕ್ಕೆ ಮೊದಲನೇ ಬಾರಿಗೆ ಬರ್ತಾವ್ರೆ. ಎಂತೆಂಥ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ನಮ್ಮ ಅಲ್ಲ ಜತೀಕ್ ಅಹಮದ್ ಸಾಹೇಬರು ಲಕ್ಷಾಂತರ ರೂಪಾಯಿ ಆಗುತ್ತೆ, ಆದರೂ ಸಹ ಕರೆಸೋದು, ಅವ್ರ ಸೆಕ್ಯೂರಿಟಿ ಆಗಲಿ ಇನ್ನೊಂದಾಗಲಿ, ಅವರು ಇರೋಕ್ಕೆ ವ್ಯವಸ್ಥೆ, ನಾನಾ ಥರ ಸಮಸ್ಯೆ ಇರ್ತದೆ. ಆ ಸಮಸ್ಯೆಗಳನ್ನೆಲ್ಲ ಬಗೆಹರಿಸಿ ಇಂಥ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಕರೆಸ್ತಾ ಇದ್ದಾರೆ. ಇದು ತಮಗೆ ಮತ್ತೆ ಈ ಅವಕಾಶಗಳು ಸಿಗೋದಿಲ್ಲ. ಅದು ವಿಶೇಷವಾಗಿ ಈ ಅವಕಾಶಗಳು ಸೈಯದ್ ಝೈನಬ್ ಎಜುಕೇಷನ್ ಫೌಂಡೇಶನ್ ಈ ಒಂದು ಬೆಂಗಳೂರು ನಗರಲ್ಲಿರ್ತಕ್ಕಂಥದ್ದು, ಈ ಅವಕಾಶಗಳು ಬೆಂಗಳೂರು ನಗರಲ್ಲಿರ್ತಕ್ಕಂಥ ಪ್ರಜೆಗಳಿಗೆ ಅತ್ಯಂತ ನಾವು ಅದೃಷ್ಟವಂತರು ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಆದ್ದರಿಂದ ತಾವೆಲ್ಲರೂ ಸಮಯಕ್ಕೆ ಸರಿಯಾಗಿ ಅಲ್ಲಿ ಬಂದು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಆ ಸಮ್ಮೇಳನವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ನಾನು ವಿನಂತಿ ಮಾಡ್ಕೊತೀನಿ. ಅದ್ರ ಜೊತೆಗೆ ನಾವು ಏನು ಹಿಂದೂ, ಮುಸ್ಲಿಂ, ಕ್ರೈಸ್ತರು ಎಲ್ಲ ನಾನಾ ಥರ, ಮುಸ್ಲಿಮ್ಸಲ್ಲೂ ನಾನಾ ಥರ ಒಂದು ಪಂಗಡಗಳಿದೆ, ಹಿಂದೂಗಳಲ್ಲಿದೆ, ಎಲ್ಲದರಲ್ಲಿದೆ. ನಾವೆಲ್ಲರೂ ಒಂದೇ ತಾಯಿ ಮಕ್ಕಳು. ನಮ್ಮಲ್ಲಿರ್ತಕ್ಕಂಥ ರಕ್ತ ಕೆಂಪು ರಕ್ತ. ಯಾರಾದರೂ ಮೈಯಲ್ಲಿ ಕೆಂಪು ಬಿಟ್ಟು ಬೇರೆ ರಕ್ತ ಇದ್ರೆ ತೋರಿಸ್ಬಿಡ್ರಿ, ಮತ್ತು ಬೇರೆ ಯೋಚನೆ ಏನಕ್ಕೆ ನಮಗೆ? ಒಂದೇ ಆಕಾಶ, ಒಂದೇ ಭೂಮಿ ಅಲ್ವಾ? ಹಿಂಗಿರುವಾಗ ನಾವೆಲ್ಲರೂ ಒಂದಾಗಿ ಬಾಳೋಣ. ಈ ರಾಜ್ಯವನ್ನು, ಈ ದೇಶವನ್ನು ಇನ್ನು ಅತಿ ಹೆಚ್ಚಿಗೆ ನಾವು ಮುಂದಕ್ಕೆ ತಗೊಂಡು ಹೋಗೋಣ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಈ ಸಮ್ಮೇಳನಕ್ಕೆ ಸುಸ್ವಾಗತ ಮಾಡಿ ನಾನು ಸೈಯದ್ ಝೈನಬ್ ಎಜುಕೇಷನ್ ಫೌಂಡೇಶನ್ನಿಂದ ಅಲ್ಲಿ ಬಂದವ್ರಿಗೆಲ್ಲ ಊಟದ ವ್ಯವಸ್ಥೆ ಇರ್ತದೆ. ಏನು ಮಹಿಳೆಯರು ಬರ್ತಾರೆ ಅವ್ರಿಗೂ ವಿಶೇಷವಾದ ಒಂದು ವ್ಯವಸ್ಥೆ ಇರ್ತದೆ, ಎಲ್ಲ ಥರ ವ್ಯವಸ್ಥೆ ಇರ್ತದೆ. ತಾವೆಲ್ಲರೂ ಇದನ್ನು ಬಂದು ಯಶಸ್ವಿ ಮಾಡಿ ಈ ತಮ್ಮ ಅಲ್ಲಿ ಏನು ಶಕ್ತಿ ಇದೆ ಆ ಶಕ್ತಿನ ಇನ್ನೂ ಹೆಚ್ಚಿಸ್ಕೋಬೇಕಂತ ಹೇಳಿ ನಾನು ಹೇಳ್ತಾ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾರ್ಕ್ಸ್ ಎಷ್ಟು ಜನ ಬರೋ ನಿರೀಕ್ಷೆ ಇದೆ ಸರ್? ಈ ಕಾರ್ಯಕ್ರಮಕ್ಕೆ ಸುಮಾರು ಒಂದು 2-2.5 ಸಾವಿರ ಜನ ಬರೋ ನಿರೀಕ್ಷೆ ಇದೆ. ಆದ್ದರಿಂದ ತಾವೆಲ್ಲರೂ ಈ ಕಾರ್ಯಕ್ರಮ ಮತ್ತೆ ಸಿಗೋದಿಲ್ಲ. ಈ ಬಿಟ್ಟರೆ ಬೇರೆ ಏನೇನು ಕಾರ್ಯಗಳು ನೀವು ರೂಪುಗೊಂಡಿದ್ದೀರಾ, ಏನೇನು ಕಾರ್ಯಗಳು ಮಾಡ್ತಿದ್ದೀರಾ, ಏನೇನು ಕಾರ್ಯಗಳು ಹಮ್ಮಿಕೊಂಡಿದ್ದೀರಾ ಮುಂದೆ ಬರೋ ದಿನಗಳಲ್ಲಿ? ನೋಡಿ, ಆಲ್ರೆಡಿ ಮೀಡಿಯಾಗಳೆಲ್ಲ ತಾವು ನೋಡಿದ್ದೀರಾ. ನಮ್ಮ ಚೇರ್ಮನ್ರವರು ಒಂಥರ ನಾನು ನೋಡ್ತಾ ಇರ್ತೀನಿ ಅವ್ರಿಗೆ, ಅವರೊಂಥರ ವಿಜ್ಞಾನಿ ಇದ್ದಂಗೆ.
ವಿಜ್ಞಾನಿಗಳೇನು ಮಾಡ್ತಾರೆ, ಸುಮ್ಮನೆ ಇರಲ್ಲ. ಒಂದು ಔಷಧಿ ಇದ್ದರೆ ಇನ್ನೊಂದು ಔಷಧಿ ಕಂಡುಹಿಡಿತಾರೆ. ಆ ರೀತಿ ನಾನು ನೋಡಿದ್ದೀನಿ, ಹತ್ತಿರದಿಂದ ನೋಡಿದ್ದೀನಿ. ಈಗ ನೋಡಿ ಆಶ್ಚರ್ಯ ಆಗುತ್ತೆ. ಇವತ್ತು ಏನು ಬೆಂಗಳೂರು ನಗರದಲ್ಲಿ ಏನು ಸ್ಕೂಲ್ಸ್ ಇದೆ, ಮದ್ರಸಾಗಳಿದೆ, ಎಲ್ಲಿ ಒಂದು ಶಾಂತಿ ನೆಮ್ಮದಿ ಒಂದು ಸಂದೇಶಗಳು ಕೊಡ್ತಾ ಇದ್ದಾರೆ. ಅದನ್ನು ಹುಡುಕಿ ಒಂದು 10 ಜನಕ್ಕೆ ಬಹುಮಾನವನ್ನು ಕೊಡೋಕ್ಕೆ ತೀರ್ಮಾನ ಮಾಡಿದ್ದಾರೆ. ಇದು ದೊಡ್ಡ ಸಾಧನೆ. ಬೆಂಗಳೂರು ನಗರದಲ್ಲಿ ಯಾರೂ ಮಾಡಿಲ್ಲ ಹಿಂಗೆ. ಸುಮಾರು ಮದ್ರಸೆಗಳಿದೆ, ಅಲ್ಲೇನು ಸಂದೇಶಗಳು ಕೊಡ್ತಾರೆ, ನ್ಯಾಯ ನೀತಿ ಧರ್ಮ ನಮ್ಮ ಮಾನವೀಯತೆ ಈ ಸಂದೇಶಗಳು ಕೊಡ್ತಾರೆ. ಅದನ್ನು ಸೆಲೆಕ್ಟ್ ಮಾಡಿ ಏನು ಮಾಡಿದ್ದಾರೆ, ಒಂದು 10 ಮದ್ರಸೆಗಳನ್ನ ಸೆಲೆಕ್ಟ್ ಮಾಡಿದ್ದಾರೆ. ಅವ್ರಿಗೆ ಒಂದು ಪ್ರಶಸ್ತಿ ಪತ್ರಗಳು ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ ಅವರ ಮದ್ರಸೆಗಳ ಏಳಿಗೆಗಾಗಿ, ಅಲ್ಲಿರ್ತಕ್ಕಂಥ ಮಕ್ಕಳಿಗೆ ಏಳಿಗೆಗಾಗಿ ಅಲ್ಲಿ ಸ್ವಲ್ಪ ಹಣನೂ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ಹಣನೂ ಬಿಡುಗಡೆ ಮಾಡಿಕೊಡ್ತಾ ಇದ್ದಾರೆ. ನಿಜಕ್ಕೂ ಇದೆಲ್ಲ ಸವಲತ್ತುಗಳು ನಮ್ಮ ಈ ರಾಜ್ಯದ ಜನ, ವಿಶೇಷವಾಗಿ ಬೆಂಗಳೂರು ಜನ ಪಡಿಬೇಕು ಅಂಥೇಳಿ. ನೋಡಿ, ಟೈಲರಿಂಗ್ ಕ್ಲಾಸಸ್ ಇದೆ, ಫ್ರೀ ಟೈಲರಿಂಗ್ ಕ್ಲಾಸಸ್. ಇವತ್ತೊಂದು ಬಟ್ಟೆ ಹೆಣ್ಮಕ್ಳು ಹೊರ್ಸ್ಕೋಬೇಕಂದ್ರೆ ಭಾರಿ ಕಷ್ಟ ಇದೆ. ಟೈಲರಿಂಗ್ ಕ್ಲಾಸ್ ಟ್ರೈನಿಂಗ್ ಕೊಟ್ಟು ಸರ್ಟಿಫಿಕೇಟ್ ಕೊಟ್ಟು ಆರಾಮಾಗಿ ಮನೇಲಿ ಒಂದು ಮಿಷಿನ್ ಇಟ್ಕೊಂಡು ಹೊಲ್ಕೋಬೋದು. ಈ ವ್ಯವಸ್ಥೆನೂ ಇಲ್ಲಿ ಮಾಡಿದ್ದಾರೆ. ತಾವೆಲ್ಲರೂ ಇಲ್ಲಿ ಯಾವುದೇ ಜಾತಿ ಭೇದ ಏನಿಲ್ಲ, ಎಲ್ಲ ಮಾನವ ಸೇವೆ ಇದು. ಮೊದಲೇ ನಾನು ಹೇಳ್ದಂಗೆ ಸೈಯದ್ ಝೈನಬ್ ಎಜುಕೇಷನ್ ಫೌಂಡೇಶನ್ದೇ ಇದು ಮಾನವ ಸೇವೆಗಾಗಿ ಸ್ಥಾಪನೆ ಮಾಡ್ತಕ್ಕಂಥ ಸಂಸ್ಥೆ. ಅದ್ರ ಜೊತೆಗೆ ತಾವು ನೋಡಿದಿರಲ್ಲ, ರೂಬ್ರು ಪ್ರೋಗ್ರಾಮ್ ಅಂತ ಮಾಡ್ತಾರೆ. ಹೆಣ್ಮಕ್ಳಿಗೆ ಮದುವೆ ಆಗೋದು ಭಾರಿ ಕಷ್ಟ, ದುಡ್ಡು ಸವಲತ್ತು ಎಲ್ಲ ಇದೆ, ಆದರೆ ಈ ಸಂಬಂಧಗಳು ಕೂಡ್ತದಿಲ್ಲ. ಇದಕ್ಕೆ ನಾನಾ ಕಾರಣಗಳಿರ್ಬೋದು, ಬ್ರೋಕರ್ಸ್ ಇರ್ಬೋದು, ಇಲ್ಲ ಡೌರಿ ಇರ್ಬೋದು, ಏನೇನೋ ಕಾರಣಗಳಿರ್ಬೋದು. ಆದರೆ ಅವರೊಂದು ಕಡೆ ಇವರೊಂದು ಕಡೆ ಭಾರಿ ಕಷ್ಟ ಇಬ್ಬರು ಸೇರೋದು. ಆದ್ದರಿಂದ ಒಂದು ಕಾರ್ಯಕ್ರಮ ರೂಬ್ರು ಅಂತ, ಎದುರು ಬದರು ಅಂತ, ಹೆಣ್ಣವರು ಗಂಡವರು ಮುಂದೆ ಕುಣಿಸ್ಬಿಟ್ರೆ ಆದಷ್ಟು ಬೇಗನೆ ಇದು ಸೆಟ್ಲ್ ಆಗುತ್ತೆ ಅಂಥೇಳಿ ಒಂದು ತೀರ್ಮಾನ ಮಾಡಿ, ನಾನು ಹೇಳಿಲ್ವ ವಿಜ್ಞಾನಿ ಅಂತ, ನಾನಾ ವಿಜ್ಞಾನ ಪ್ರಯೋಗಗಳು ಮಾಡಿದ್ದಾರೆ, ಎಲ್ಲ ಸಕ್ಸಸ್ ಆಗಿದೆ. ನಾನು ಅವ್ರ ಜೊತೆ ಇದ್ದು ಸಾಕಷ್ಟು ಕಲ್ತಿದ್ದೀನಿ. ಆದ್ದರಿಂದ ನೋಡಿ, ಹೆಣ್ಮಕ್ಳಿಗೆ ಸುಮಾರು ಜನ 18,000 ಜನ ಅರ್ಜಿ ತರ್ತಾರೆ, ವರ್ಷಕ್ಕೊಮ್ಮೆ ಮಾಡ್ತಾರೆ ಈ ಕಾರ್ಯಕ್ರಮ. ಆ ಕಾರ್ಯಕ್ರಮಕ್ಕೆ ಸಾವಿರಾರು ಜನ ಬರ್ತಾರೆ, ಹೆಣ್ಮಕ್ಳು, ಹುಡುಗರ ಕಡೆಯವರು, ಹುಡುಗಿರ ಕಡೆಯವರು ಎಲ್ಲ ಸೇರ್ತಾರೆ. ಸೇರಿ ಎಲ್ಲ ಹೌದು ಎಲ್ಲ ಬರ್ತಾರೆ, ಎಲ್ಲ ಫ್ರೀ. ಯಾರು ಕೊಡ್ತಾರೆ? ಎಲ್ಲ ಉಚಿತವಾಗಿ. ಆಮೇಲೆ ಅದರ ನಂತರ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋದರು ಅವರು. ಸಾಧಾರಣವಾಗಿ ಮದುವೆ ಮಾಡೋದು, ಸಿಂಪಲ್ ಮ್ಯಾರೇಜ್ ಅಂತ, ಸಿಂಪಲ್ಲಾಗಿ ಮಾಡಬೇಕು. ಏನು ಹೆಣ್ಣು ಗಂಡು ಇಬ್ಬರು ಒಪ್ಕೊಂಡ್ರೆ ಒಂದು ಸಿಂಪಲ್ಲಾಗಿ ಮಾಡಿ ಒಂದು 6-7 ಮದುವೆಗಳು ಮಾಡಿದ್ರು. ನಿಜಕ್ಕೂ ಇಡೀ ರಾಷ್ಟ್ರಕ್ಕೆ ಅದು ಮಾದರಿ ಅಂತ ಹೇಳೋಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಕಾರ್ಯಕ್ರಮ ನೀವು ಎಷ್ಟು ಗಂಟೆ ಪ್ರಾರಂಭ ಮಾಡ್ತಿದ್ದೀರಾ? ನೋಡಿ, ಇಲ್ಲಿಂದ ಮದ್ರಸಾ ಇದು, ಇಲ್ಲಿಂದ ಮೆರವಣಿಗೆ ಮುಖಾಂತರ ಇಲ್ಲಿಂದ ದರ್ಗಾ ಕಂಬೋಲ್ ಪೋಷ್ ಹೋಗ್ತಾರೆ, ಅಲ್ಲಿ ಫಾತೆಹ ಆಗುತ್ತೆ. ಅಲ್ಲಿಂದ ಈದ್ಗಾ ಹಜರತ್ ಖುದ್ದೂಸ್ ಸಾಬ್, ಇಲ್ಲಿ 3 ಗಂಟೆಗೆ ಬಿಟ್ಟರೆ 5:15 ಈದ್ಗಾ ಹಜರತ್ ಖುದ್ದೂಸ್ ಸಾಬ್ ಸೇರ್ತಾರೆ. ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಬರ್ತಾರೆ. ಸಂಜೆ 6:15 ಮೇನ್ ಕಾರ್ಯಕ್ರಮ, 5:15 ನಮ್ಮ ಮದ್ರಸಾ ಮಕ್ಕಳು ಕಾರ್ಯಕ್ರಮ ಇರ್ತದೆ. ನಂತರ 6:15 ಒಂದು ಮೇನ್ ಕಾರ್ಯಕ್ರಮ, ಸಮ್ಮೇಳನದ ರಾಷ್ಟ್ರ ಮಟ್ಟದ ಸಮ್ಮೇಳನ ಇದೆ, ಅಜ್ಮತ್ ಅಹ್ಲೆ ಬೈತ್. ಆ ಕಾರ್ಯಕ್ರಮ 6:15 ಪ್ರಾರಂಭ ಆಗುತ್ತೆ. ರಾತ್ರಿ 10:00ವರೆಗೂ ಈ ಕಾರ್ಯಕ್ರಮ ನಡೀತದೆ. ಎಲ್ಲ ಈ ದೇಶದ ಸಜ್ಜಾದ್ ಖಾನ್ ಮತ್ತು ನಮ್ಮ ವಿಜ್ಞಾನಿಗಳು, ರಾಜಕೀಯ ವ್ಯಕ್ತಿಗಳು ಎಲ್ಲರೂ ಇಲ್ಲಿ ಬಂದು ಭಾಗವಹಿಸ್ತಾರೆ. ತಾವೆಲ್ಲರೂ ಈ ಮೀಡಿಯಾ ಮುಖಾಂತರ ನಾನು ಕೇಳ್ಕೊಳ್ಳೋದು, ತಾವೆಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು. ಹೆಣ್ಮಕ್ಳಿಗೆ ಅವಕಾಶ ಇದೆಯಾ ಸರ್? ಹೆಣ್ಮಕ್ಳಿಗೆ ಒಂದು ಸಪ್ರೇಟ್ ಒಂದು ಗ್ಯಾಲರಿ ಇದೆ. ಅವ್ರಿಗೆ ಒಂದು ಏನಿದೆ, ಅವ್ರಿಗೆ ಸೂಕ್ಷ್ಮವಾಗಿ ಸುರಕ್ಷಿತವಾಗಿ ಇರ್ಬೋದು. ಅವ್ರಿಗೆ ಊಟದ ವ್ಯವಸ್ಥೆ ಕೂಡ ಸಪ್ರೇಟ್ ಇದೆ, ಯಾವುದೇ ಸಮಸ್ಯೆ ಆಗೋದಿಲ್ಲ. ಹೆಣ್ಮಕ್ಳಿಗೆ ನಮ್ಮ ವಾಲಂಟಿಯರ್ಸೇ ಹೆಣ್ಮಕ್ಳು ಇರ್ತಾರೆ, ಅವ್ರಿಗೆ ಊಟ ಸರಬರಾಜು ಮಾಡೋರು ಹೆಣ್ಮಕ್ಳು ಇರ್ತಾರೆ. ಎಲ್ಲ ಸವಲತ್ತುಗಳು ಒಂದು ಕಡೆ ಅವ್ರದ್ದೇ ಸಪ್ರೇಟ್ ಒಂದು ವ್ಯವಸ್ಥೆ ಇರ್ತದೆ. ಗಂಡು ಮಕ್ಕಳಿಗೆ ಒಂದು ವ್ಯವಸ್ಥೆ ಇರ್ತದೆ, ಊಟದ 2 ಗ್ಯಾಲರಿ ಇರ್ತದೆ. ಎರಡೂ ಸಪ್ರೇಟಾಗಿ ಭಾರಿ ವ್ಯವಸ್ಥೆ ಮಾಡಿದ್ದಾರೆ ನಮ್ಮ ಅಲ್ಲಜ್ ಅತೀಕ್ ಅಹಮದ್ ಸಾಹೇಬರು. ಆದ್ದರಿಂದ ಸ್ನೇಹಿತರೆ, ತಾವೆಲ್ಲರೂ ಬಂದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕಾಗಿ ಈ ಮೀಡಿಯಾ ಮುಖಾಂತರ ನಾನು ಕೇಳ್ತೀನಿ. ನಮಸ್ಕಾರಗಳು.